ಸುಮ್ಮನೆ ಏನೋ ಅನ್ನಿಸ್ತು, ಅದು ಗೊತ್ತಿಲ್ಲ, ಅದೇನೋ ಒಂದು ಬ್ಲೆಸ್ಸಿಂಗ್ ಮೂಮೆಂಟ್ ಅದು. ಬರೆದ್ಬಿಟ್ಟು ಬಸ್ ಇದು ಓಕೆನಾ ಅಂತ ಅಂದ್ಬಿಟ್ಟು ಹೇಳಿದೆ. ಕೂತಿದವ್ರು ಕೇಳಿದ್ಬಿಟ್ರು ಅಪ್ಪ ಅಂತ ಮೇಲೆ ಎದ್ಬಿಟ್ಟು, ಇವಾಗ ಇದ್ರ ಮೇಲೆ ನನಗೇನು ಬೇಡ, ಅವಾಗ ಸಾಕು. ಮಾಸ್ ಇಂಟ್ರೋ ಇಟ್ಬಿಟ್ಟಿದ್ದಾರೆ ಅಲ್ಲಿ. ಮಗ ಇಲ್ಲ ಮಗ, ಈ ಪಾತ್ರ ಏನಾದ್ರು ಬೇರೆ ಹೇಳ್ಬೇಕು ಅಂತ. ಸರಿ ಬಸ್ ಆಯ್ತು ಅಂತೀನಿ. ನೆಕ್ಸ್ಟ್ ಶಾರ್ಟ್ ಕಣೋ ಅಲ್ವಾ. ಅವರಷ್ಟು ಮಾಸಾಗಿ ಅದೊಂದು ವಿಭೂತಿ ಬಳ್ಕೊಂಡು, ಅದು ಪ್ರೇಮ್ ಸರ್ ಮಾಡಿದ ಮೇಕ್ ಓವರ್ ಮಾತ್ರ ರವಿ ಸರ್ದೇ ಮೇಜರ್ ಸಿನಿಮಾದ ಎಲ್ಲರಿಗೂ ಇಷ್ಟ ಆಗಿರೋದು ಅನ್ನೋದು. ಯಾಕಂದ್ರೆ ಅವ್ರ ಸಿನಿಮಾ ನೋಡ್ಕೊಂಡು ನಾನೆಲ್ಲೋ ಊರಲ್ಲಿ ಹಸು ಮೇಯಿಸ್ಕೊಂಡಿದ್ದವನು ಅವ್ರ ಸಿನಿಮಾ ನೋಡ್ಕೊಂಡು ಸಿನಿಮಾಗೆ ಬಂದಿದ್ದೀನಿ, ಆ ಜವಾಬ್ದಾರಿ ನನಗಿದೆ ಅನ್ನೋದು. ಅದು ತುಂಬ ಲವ್. ಈ ಡೈಲಾಗು ಪ್ರೇಮ್ ಸರ್ಗೆ ಫೇವ್ರೇಟ್. 104 ಡಿಗ್ರಿ ಜ್ವರ ಆವತ್ತು. ಓಕೆ. ಆ ಫೀವರಲ್ಲಿ ಇಲ್ಲಿ ಬರೋರು, ಆ ರೈನ್ ಎಫೆಕ್ಟು, ಅದು ಬೇರೆ ಚಳಿ, ಸೆಪ್ಟೆಂಬರ್ ಆ ಟೈಮ್ ಅನಿಸುತ್ತೆ, ತುಂಬ ಚಳಿ. ಅಲ್ಲಿ ಇಲ್ಲಿ ಬಂದು ಆ್ಯಕ್ಟ್ ಮಾಡೋರು ಮತ್ತೆ ಹೋಗಿ ಬೆಂಕಿ ಕಾಯಿಸೋರು. ಅವ್ರ ಅಸ್ಟೆಂಟು ಬಾಕ್ಸಲ್ಲಿ ಫೀವರ್ ಟ್ಯಾಬ್ಲೆಟು ಅವೆಲ್ಲ ಇಟ್ಕೊಂಡಿರೋರು, ಡಾಕ್ಟ್ರು ಫೋನ್ ಕಾಲಲ್ಲಿರೋರು. ಬಿಡೋ ನೀನು ಯಾಕೋ ಬರ್ತೀಯ ಅಂತ ಪ್ರೇಮ್ ಸರು. ಅರ್ಥ ಆಗುತ್ತೆ ಕಣೋ, ನಾನು ಎಲ್ಲ ಲೈಫು ನೋಡಿ ಆರ್ಟಿಸ್ಟು ನೋಡಿದ್ದೀನಿ, ಎಲ್ಲ ಲೈಫು ನೋಡಿದ್ದೀನಿ, ಬೇಡ ನೀನು ಇರು ಅಂದ್ರು. ಅವರೊಂದು ಲೆಗ್ ಇಡುವಾಗ್ಲೂ ಡೂಬ್ ಕೈಲಿ ಇಡ್ಸಲ್ಲ ಅವರು. ಸಿನಿಮಾ ನೋಡುವಾಗ ಅದು ನಾನಲ್ಲ ಅನಿಸುತ್ತೆ, ನನಗೆ ಅನಿಸುತ್ತೆ, ಜನ ವಿಷಲ್ ಹೊಡಿತಿರೋದು ನನಗಲ್ಲ ಅನಿಸುತ್ತೆ ಅನ್ನೋರು. ಆಮೇಲೆ ಅವ್ರು ನೋಡ್ತಾ ಮಗ ಸ್ಟಾಪ್ ಮಾಡಿಸ್ಬಿಟ್ರು. ಹೋಗ್ಬಿಟ್ಟು ಮಗ ಹಿಂಗೆ ಕಣ ಬಾಯಿ ಮಂಚ್ಕೊಂಡು ಹಿಂಗೆ ಬಂದ್ಬಿಡು ಅಂತ ಅಂದರು. ಅದೊಂದು ಶಾರ್ಟ್ ಆಗಿದ್ದೆ. ಎಂಟೈರು ಸೆಟ್ ಟೆಕ್ನಿಷಿಯನ್ಸ್ ಎಲ್ಲ ಜೋರಾಗಿ ಕಿರ್ಚ್ಬಿಟ್ರು. ಅವ್ರು ಕೇಳೋರು ಏನು ಗುರುವೆ ಇದು ಅಂತ. ಅದೊಂದು ಸ್ಟೈಲ್ ಇದೆ ರಮೇಶ್ ಸರ್ದು. ಈ ಥರ ಯಪ್ಪ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಿಡಿ ಇದು ಆದರೆ ಅವ್ರಿಗೂ ಸರ್ಪ್ರೈಸೇ. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಶೂಟ್ ಹತ್ತತ್ರ ಬಂದಾಗ ಪ್ರೇಮ್ ಸರ್ ರಿವೀಲ್ ಮಾಡಿದ್ದು ಅದನ್ನು. ಒಬ್ಬ ಮನುಷ್ಯ ಒಂದು 21 ದಿನಕ್ಕೆ ಸಣ್ಣ ಆಗ್ಬಿಟ್ಟು ನಡಿಯೋಣ ಸಿನಿಮಾ ಮಾಡೋಣ ಅಂತ ಬರ್ತಾರೆ ಅಂತ ಅಂದರೆ ಅದರಿಂದ ಅವರೆಷ್ಟು ಕಣ್ಣಲ್ಲಿ ನೀರು ಹಾಕಿರ್ತಾರೆ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕ ನಮಸ್ಕಾರ. ಸುದ್ದಿ ಮನೆಯ ವಿಶೇಷ ಕಾರ್ಯಕ್ರಮ ಟಾಪ್ 10. ನನ್ನ ಜೊತೆಗಿದ್ದಾರೆ ಕ್ರಾಂತಿ ಕುಮಾರ್, KD ಕ್ರಾಂತಿ ಕುಮಾರ್. ಸಿಕ್ಕಾಪಟ್ಟೆ ಕ್ರಾಂತಿ ಎಬ್ಬಿಸ್ಬಿಟ್ರಲ್ಲ ಗುರು. ನಂದೇನಿಲ್ಲ, ಪ್ರೇಮ್ ಸರ್ದು, ಧ್ರುವ ಸರ್ದು, ನಮ್ಮ KVM ಪ್ರೊಡಕ್ಷನ್ದು, ಅವ್ರ ಜೊತೆ ನಾವೆಲ್ಲ ಈ ಸೇತುವೆ ಕಟ್ಟುವಾಗ ಅಳಿಲ್ಗಳು ಹೋದ್ವಲ್ಲ ರಾಮಂಗೆ ಆ ಥರ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಅನಿಸ್ತಾನೆ ಗುರು ಕ್ರಾಂತಿ ಎದ್ದಿದೆ ಎಲ್ಲೋ ಅಂತ. ನಿಮ್ಮ ಹೆಸರಂತಲ್ಲ, ಕ್ರಾಂತಿ ಎದ್ದಿದೆ ಸಮ್ವೇರ್. ಅದೇ ನಾವು ಫೋನ್ ಮಾಡಿ ನಮ್ಮ ಕೆಲಸ ಗುರುತಿಸ್ಕೊತಾ ಇದೆಯಲ್ಲ ಸರ್, ಅದೇ ಖುಷಿ ನಮಗೆ. ಒಂದು ಡೈರೆಕ್ಟರ್ಗಳು ಫೋನ್ ಮಾಡಿ, ಇಂಡಸ್ಟ್ರಿಲಿ ಹೀರೋಗಳು ಫೋನ್ ಮಾಡಿ, ಬ್ರದರ್ ತುಂಬ ಚೆನ್ನಾಗಿದೆ ಅನ್ನುವಾಗ, ಆಮೇಲೆ ಆ ವಿಜುವಲ್ ಸೌಂಡ್ಗಳು, ಆ ಚಪ್ಪಾಳೆ ಸೌಂಡ್ಗಳು ತುಂಬ ವರ್ಷ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೆ ಅಲ್ವಾ. ನಾನು ಯಾವ ಥಿಯೇಟ್ರಲ್ಲಿ ವಿಜುವಲ್ ಹೊಡೆದ್ನೋ, ಯಾವ ಹೀರೋಗೆ ವಿಜುವಲ್ ಹೊಡೆದ್ನೋ, ಅದೇ ಥಿಯೇಟ್ರಲ್ಲಿ ಇವತ್ತು ನಾನು ಬರೆದಿರೋ ಡೈಲಾಗಿ ವಿಜುವಲ್ ಸಿಗ್ತಾ ಇದೆ ಅಂತಂದ್ರೆ ಈಶ್ವರಿ ವಜ್ರೇಶ್ವರಿ ಥಿಯೇಟ್ರಲ್ಲಿ ಅದು ಒಂದು ವಿಡಿಯೋ ವೈರಲ್ ಆಗೋ ಹುಡ್ತದು. ಆ ಥರ ಒಂದು ರೀಪ್ಲೇಗಳು, ಅಪ್ರಿಷಿಯೇಷನ್ಗಳು ಸಿಕ್ತಾಗ ತುಂಬ ಆಸ್ ಎ ರೈಟ್ರಾಗಿ ತುಂಬ ಖುಷಿ ಆಗುತ್ತೆ. ಡೆಫಿನೆಟ್. ಮೇಲಾಗಿ ಪುಟ್ಟಣ್ಣ ಕಣಗಲ್ ಸಾಹೇಬರಿದ್ದಾಗಿನಿಂದನೂ ಇವತ್ತಿನ ತನಕವೂ ಯಾವೆಲ್ಲ ನಿರ್ದೇಶಕರು ತಮ್ಮ ಜೊತೆಗಿರುವಂತಹ ಅಥವಾ ರೈಟ್ರಾಗಿ ಕೆಲಸ ಮಾಡುವಂತಹ ಆ ಶಕ್ತಿಯನ್ನು ಯಾರು ನಂಬ್ತಾರಲ್ಲ ಅವರು ಸೋತಂಥ ಇತಿಹಾಸನೇ ಇಲ್ಲ. ಇದು ನನ್ನ ಪರ್ಸ್ಪೆಕ್ಟಿವ್. ಇದಕ್ಕೆ ನೀವೇನು ರಿಪ್ಲೈ ಮಾಡ್ತೀರಿ? ಆದರೆ ಪ್ರತಿಯೊಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಅನ್ನೋದೇ. ಇವಾಗ ಎಕ್ಸಾಂಪಲು ಡೈರೆಕ್ಟರ್ಗಳು ಇವಾಗ ನಮ್ಮ ಪ್ರೇಮ್ ಸರು ಪ್ರತಿಯೊಬ್ಬ ನಿರ್ದೇಶಕನ ಸಿನಿಮಾ ಜರ್ನಿಲಿ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅನ್ನೋ ತುಂಬ ದೊಡ್ಡ ಭಾಗ. ಅದರಲ್ಲಿ ಒಂದು ಭಾಗನ ಬಿಟ್ಕೊಡ್ತಾರೆ. ಒಂದು ದೇಹದಲ್ಲಿ ಒಂದು ಅಂಗನ ತೆಗೆದು ಕೊಟ್ಟಂಗೆ ಇವರು ಅವನಿಂದ ಅವನಿಗೊಂದು ರಕ್ಷಣಾ ಕವಚ ಕೊಟ್ಟಲ್ಲ ಕರ್ಣ, ಆ ಥರ ಒಂದು ಫೀಲ್ ಅದು. ಇಲ್ಲ ಈ ಹುಡುಗಂಗೊಂದು ಜೀವನ ಆಗುತ್ತೆ ಅಂತ ಅಂದ್ಬಿಟ್ಟು ನಂಬಿಟ್ಟು ಆ ಥರ ಕೊಡ್ತಾರಲ್ಲ, ಅದು ನಮ್ಮಂಥ ಹೊಸಬ್ರಿಗೆ ಸಿಕ್ಕಿದಾಗ ತುಂಬ ಖುಷಿಯಾಗುತ್ತೆ ಅದು. ಅದರಲ್ಲೂ ಪ್ರತಿಯೊಬ್ಬ ನಿರ್ದೇಶಕನಿಗೂ ಕೂಡ ಅವ್ನು ಹೇಳೋದಕ್ಕಿಂತ ಕೇಳೋರು ಬೇಕು. ಎಕ್ಸಾಕ್ಟ್ಲಿ. ಅದು ಯಾವುದೇ ಭಾಷೆ ನಿರ್ದೇಶಕ ಆಗಲಿ, ಎಷ್ಟೇ ದೊಡ್ಡವರಾಗಲಿ, ಹೊಸಬ್ರು ಆಗಲಿ, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳೋಕ್ಕೊಬ್ಬ ಬೇಕು. ಆ ಕೇಳಿದ್ದನ್ನು ಅವ್ರಿಗೆ ಅನಿಸ್ತಾ ಒಂದು ಅವ್ರು ನೋಡೋ ದೃಷ್ಟಿಕೋನ ಬಿಟ್ಟು ಇನ್ನೊಂದನ್ನು ಹೇಳೋರೊಬ್ಬರು ಬೇಕು. ಅದು ಪ್ರತಿಯೊಬ್ಬ ನಿರ್ದೇಶಕನ ಜೀವನದಲ್ಲಿ ಬರಹಗಾರ ಅಷ್ಟು ಮುಖ್ಯ ಆಗ್ತಾನೆ. ಇವತ್ತಿನ ಸುದ್ದಿ ಮನೆಯ ಟಾಪ್ 10ನಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ಅಂದ್ರೇನು, ಅದು ನೀವು ಬರೆದಂತಹ ಡೈಲಾಗ್ಗಳು, ನಾವು ಸಂಭ್ರಮಿಸಿದಂಥ ಡೈಲಾಗ್ಸ್ಗಳು. ಇದನ್ನು ನಾನು ನಿಮಗೆ ಕೊಡ್ತೀನಿ ವಾಪಸ್ಸು. ಅದನ್ನು ಹೇಳ್ತಾ ಅದನ್ನು ನಾನು ಒಂಚೂರು ರೀಕ್ಯಾಪ್ ಮಾಡ್ತಾ ಮತ್ತಷ್ಟು KDನ ಸೆಲೆಬ್ರೇಟ್ ಮಾಡೋಣ ಅಂತ. ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿದೆ. ಇನ್ನೊಂದು ಚೂರು ನಮ್ಮಿಂದನೂ ಒಂದು ಅಳಿಲು ಸೇವೆ. ಎಸ್, ಹೆಂಗಾದರೂ ಬರ್ಬೋದು ನೀವು. ಹಿಂದಿನಿಂದಾದ್ರೂ ಬನ್ನಿ, ಫಸ್ಟಿಂದಾದ್ರೂ ಬನ್ನಿ. ಯಾವುದಿದೆ ಮೊದಲನೇ ಡೈಲಾಗು? ಅದೊಂಚೂರು ಓದಿ ಹೇಳಬೇಕು. ಅದೇ ಮೊದಲನೇದು ರವಿಶಂಕರ್ ಸರ್ದು. ಒಂದು ಭೈರವ, ಕಾಲ ಭೈರವ, ನಾವು ಸುದೀಪ್ ಸರ್ದು ಏನು ರಿವೀಲ್ ಮಾಡಿದ್ದೀವಿ. ಇದು ಪಕ್ಕಾ ಕಮರ್ಷಿಯಲ್ ವಿಷಯ. ಎಸ್, ಸೂಪರ್. ಅಂದರೆ ಈ ಜಾಗಕ್ಕೋಸ್ಕರ ತುಂಬ ಫೈಟ್ ಮಾಡಿದ್ದೀವಿ. ಅಂದರೆ 3 ದಿನ 4 ದಿನ ಡಿಸ್ಕಷನ್ ಕೂತ್ಕೊಂಡ್ರು ಕೂಡ ಈ ಜಾಗದಲ್ಲಿ ಬರ್ತಾ ಇರಲಿಲ್ಲ. ಏನು ಯಾವ ಥರ ನಾವು ಹೇಳೋಣ ಪಾತ್ರನ ಅಂತ ಅಂದ್ಬಿಟ್ಟು ಒಂದಿನ ಬೆಳಗಿನ ಜಾವ 8-8:30
ಬಂದು ಕೂತಿದ್ದೀವಿ. ಕುತ್ಕೊಂಡಿದ್ದಾಗ ಮಗ ಏನೋ ಒಂದಷ್ಟು ಬರೆಯೋಲ್ಲ, ಏನೋ ಒಂದು ತಗೊಳ್ಳೋಣ ಅಂತ ಪ್ರೇಮ್ ಸರ್, ನೀನೊಂದಷ್ಟು ಬರ್ದಿಡೋ, ಏನೋ ಒಂದು ಹೇಳ್ತೀನಿ ಅಂತ ಅಂದರು. ಆವಾಗ ಸುಮ್ಮನೆ ಏನೋ ಅನ್ನಿಸ್ತು, ಅದು ಗೊತ್ತಿಲ್ಲ, ಅದೇನೋ ಒಂದು ಬ್ಲೆಸ್ಸಿಂಗ್ ಮೂಮೆಂಟ್ ಅದು. ಬರೆದ್ಬಿಟ್ಟು ಬಸ್ ಇದು ಓಕೆನಾ ಅಂತ ಅಂದ್ಬಿಟ್ಟು ಹೇಳಿದೆ. ಕೂತಿದವ್ರು ಕೇಳಿದ್ಬಿಟ್ರು ಅಪ್ಪ ಅಂತ ಮೇಲೆ ಎದ್ಬಿಟ್ಟು, ಏಯ್ ಹೋಗ ಇದ್ರ ಮೇಲೆ ನನಗೇನು ಬೇಡ, ಹೋಗ ಸಾಕು. ಏನು ಡೈಲಾಗ್ ಅಂತ ಅಂದ್ರು. ಅರೆ ಎಂಥ ದೊಡ್ಡ ಸ್ಯಾಡಿಸ್ಟ್ ಆದರೂ ಶತ್ರು ಸತ್ಮೇಲೆ ಹೆಣ ಬಿಟ್ಟು ಹೋಗ್ಬಿಡ್ತಾನೆ, ಆದರೆ ಭೈರವ ಆ ಹೆಣ ಸುಟ್ಟು ಬೂದಿ ಮಾಡಿ ಹಣೆಗೆ ಹಚ್ಕೊಂಡು ಹೋಗ್ಬಿಡ್ತಾನೆ. ಸೂಪರ್. ಇನ್ನೊಂದ್ಸರಿ ಹೇಳಿ ಡೈಲಾಗ್ ಚೆನ್ನಾಗಿದೆ. ಎಂಥ ದೊಡ್ಡ ಸ್ಯಾಡಿಸ್ಟ್ ಆದರೂ ಶತ್ರು ಸತ್ಮೇಲೆ ಹೆಣ ಬಿಟ್ಟು ಹೋಗ್ಬಿಡ್ತಾನೆ, ಆದರೆ ಭೈರವ ಆ ಹೆಣ ಸುಟ್ಟು ಬೂದಿ ಮಾಡಿ ಹಣೆಗೆ ಹಚ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲ ಆ್ಯಕ್ಚುಲಿ ಆ ಕೋರ್ ಐಡಿಯಾನೇ ಸಾಕತ್ತಿದ್ದಾರೆ ಗುರು ಅದು. ಅದೇ ಪ್ರೇಮ್ ಸರ್ ಹೇಳಿದ್ರು, ಆ ಪಾತ್ರನ ನಾನು ಕಾಶಿಲಿ ಇಂಟ್ರೊಡಕ್ಷನ್ ಮಾಡ್ತೀನಿ ಮಗ ಅಂತ ಅಂದ್ರು. ಕಾಶಿಲಿ ಏನು ಫೇಮಸ್ಸು, ಅಗೋರಿಗಳು ಫೇಮಸ್ಸು, ಆಮೇಲೆ ಹೆಣ ಸುಡ್ತಾ ಇರ್ತಾರೆ. ಒಂದಷ್ಟು ಟಾಪಿಕ್ಗಳನ್ನ ಒಂದಷ್ಟು ಬರ್ಕೊಂಡಿದ್ದೆ, ಅದ್ರ ಮೇಲೆ ಏನಾದ್ರು ಬರೆಯೋಣ ಅಂತ. ಅದೇನೋ ಆ ಟೈಮ್ಗೆ ಅನ್ನಿಸ್ಬಿಡ್ತು. ಹೆಣ ಸುಟ್ಟಿ ಶತ್ರು ಎಂಥ ಶತ್ರು ಅವರು ಅವ್ನ ಸಾವು ಅಷ್ಟೇ ನೋಡೋದು, ಅದ್ರ ಮೇಲ್ಗಡೆ ಯಾರು ಏನೂ ಮಾಡಲ್ಲ. ಇವನು ಎಂಥ ಸ್ಯಾಡಿಸ್ಟ್ ಅಂದರೆ ಆ ಹೆಣ ಸುಟ್ಟು ಬೂದಿ ಮಾಡಿ ಹೋಗ್ಬಿಡ್ತಾರೆ. ಅದನ್ನ ರವಿಶಂಕರ್ ಸರ್ ಡೆಲಿವರಿ ಮಾಡಿರೋ ಸ್ಟೈಲ್ ಅಂತೂ ಅದ್ಭುತ ಅಲ್ವಾ. ಎಂಟೈರ್ ಥಿಯೇಟರ್ ವಿಷಲ್ ಇನ್ನೂ ಕಿವಿಲ್ ಕೇಳದಂಗಿದೆ ಅದು. ನಿಮಗೆ ಆ 24 ಲೆನ್ಸ್ ಅಥವಾ ಕ್ಲೋಸ್ ಅಪ್ ಅದು ಇಟ್ಟಾಗ ನೀವು ಆ ಅಜಾನುಬಾಹು ವ್ಯಕ್ತಿ ರಾಕ್ಷಸ ಕಂಡಂಗೆ ಕಾಣ್ತಾರೆ ಸ್ಕ್ರೀನಿಗೆ ಅಲ್ವಾ. ಪ್ರೇಮ್ ಸರ್ ಸಖತ್ ಟೇಕಿಂಗ್ಸ್ ಮಾತ್ರ, ಅಲ್ಲೋ ಮಾಸ್ ಸಿಕ್ಬಿಟ್ರು ಅಂತ ಅವ್ರಿಗೆ ಅದ್ಭುತವಾಗಿ ತೆಗಿತಾರೆ. ಎಸ್, ಟಾಪ್ 2 ರವಿ ಸರ್ದು ಅವ್ರ ಇಂಟ್ರೊಡಕ್ಷನ್ ಡೈಲಾಗ್ ಸಖತ್ತಿದೆ ಅದು, ಸಖತ್ತಿದೆ ಅದು. ಕುರ್ಚಿ ನಂದು ಅಂದನು ಕುರುಕ್ಷೇತ್ರದಲ್ಲೇ ಉಳಿಲಿಲ್ಲ, ನೀನ್ ಯಾವ ಲೆಕ್ಕನೋ ಅನ್ನೋ ಅಂತ ಡೈಲಾಗು. ಈ ಡೈಲಾಗ್ ಮೂಮೆಂಟ್ ಏನು ಅಂತ ಅಂದ್ರೆ, ಕ್ಯಾಮ್ರಾ ಇಟ್ಬಿಟ್ಟು ಡೈಲಾಗ್ ಚೇಂಜ್ ಮಾಡೋ ಒಂದಿದ್ದು. ಹೌದಾ? ನಾವೊಂದು 3-4 ದಿನ ಶೂಟ್ ಮಾಡ್ತಿದ್ವಿ. ಅದು ರವಿ ಸರ್ ಪೋರ್ಷನ್ಗೆ ಒಂದು 3-4 ದಿನ ಪೋರ್ಷನ್ಗೆ. ಅದು ಪ್ರೇಮ್ ಸರ್ ಫುಲ್ಲು ಮಾಸ್ ಇಂಟ್ರೋ, ಆಲ್ರೆಡಿ ಜನಗಳೆಲ್ಲ ನೋಡಿರೋ ಥರ ಮಾಸ್ ಇಂಟ್ರೋ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಮಗ ಇಲ್ಲ ಮಗ ಈ ಪಾತ್ರ ಏನಾದ್ರು ಬೇರೆ ಹೇಳ್ಬೇಕು ಅಂತ. ಸರಿ ಬಸ್ ಆಯ್ತು ಅಂತೀನಿ, ನೆಕ್ಸ್ಟ್ ಶಾರ್ಟ್ ಕಣೋ ಆಮೇಲೆ ಸರಿ ಆಯ್ತು ಅಂತ ಅಂದ್ಬಿಟ್ಟು ಒಂದಷ್ಟು ಬರೆದ್ಬಿಟ್ಟು ಹೇಳಿದೆ. ಅಲ್ಲಿ ಓಕೆ ಆಗ್ಲಿಲ್ಲ ಅವತ್ತಿನ ದಿನ. ಸರಿ ಒಂದು ಕೆಲಸ ಮಾಡು, ಇದನ್ನ ಬಿಟ್ಬಿಡು, ಆಯ್ತು ಬೇರೆ ತೆಗಿತೀನಿ, ನಾಳೆಗೆ ರೆಡಿ ಮಾಡು ಅಂದ್ರು. ನಾನು ಮನೇಲಿ ಒಂದಷ್ಟು ಬರ್ಕೊ ಬಂದೆ, ಅದು ಓಕೆ ಆಗ್ಲಿಲ್ಲ. ಕೊನೆಗೆ ಏನಾಯ್ತು ಅಂದ್ರೆ, ಮಗ ಟೈಮ್ ಇಲ್ಲ ಇವಾಗ ತೆಗಿತಾ ಇದ್ದೀನಿ, ಏನು ಹೇಳು ಅಂತ ಅಂದ್ರು. ಆಮೇಲೆ ಕೂತ್ಕೊಂಡು ಒಂದಷ್ಟು ಡೈಲಾಗ್ ಬರ್ದಿದ್ದು ಈ ಪೋರ್ಷನ್. ಅದನ್ನ ರವಿ ಸರ್ ಹೇಳಿದಾಗ ಹೆಂಗಿತ್ತು ಅಂತ ಅಂದ್ರೆ, ಆಫ್ಟರ್ ಡಬ್ಬಿಂಗು ಅದೆಲ್ಲ ಅಂದರೆ ಆ ಫೀಲೇ ಬೇರೆ. ಆಮೇಲೆ ಅವ್ರ ಗೆಟಪ್ ಹಂಗಿದೆ ಸರ್ ಅಲ್ವಾ, ಅವರಷ್ಟು ಮಾಸಾಗಿ ಅದೊಂದು ವಿಭೂತಿ ಬಳ್ಕೊಂಡು. ಅದು ಪ್ರೇಮ್ ಸರ್ ಮಾಡಿದ ಮೇಕ್ ಓವರ್ ಮಾತ್ರ ರವಿ ಸರ್ದೇ ಮೇಜರ್ ಸಿನಿಮಾದ ಎಲ್ಲರಿಗೂ ಇಷ್ಟ ಆಗಿರೋದು. ಆಮೇಲೆ ಇಷ್ಟು ವರ್ಷ ಅವ್ರನ್ನ ನೋಡಿರೋದೇ ಬೇರೆ ಥರ. ಆಮೇಲೆ ಈ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಪಾತ್ರ, ಅದು ಯಾರು ತೂಗ್ತಾರೆ ಅಂತ ನಾವು ಇದ್ದಾಗ ಅವ್ರಿಗೆ ರವಿ ಸರ್ ಕಂಡ್ರೆ ಪರ್ಸ್ನಲಿ ಲವ್. ಮಗ ಲೆಜೆಂಡು ಮಗ, ಅವರೆಲ್ಲ ಬಂದರೆ ನಾವು ಜಾಸ್ತಿ ಹೊತ್ತು ಕಾಯಿಸ್ಲೂಬಾರ್ದು, ಅವ್ರಿಗೆಲ್ಲ ಕರೆಕ್ಟ್ ಟೈಮ್ಗೆ ಊಟಕ್ಕೆ ಬಿಟ್ಬಿಡ್ಬೇಕು, ಅವೆಲ್ಲ ನೀಟಾಗಿ ಕರ್ಕೋಬೇಕು, ನೀಟಾಗಿ ಕಳಿಸ್ಕೊಟ್ಬಿಡ್ಬೇಕು ಅವ್ರಿಗೆಲ್ಲ ಒಂದು ಗೌರವ ಅನ್ನೋದು. ಯಾಕಂದ್ರೆ ಅವ್ರ ಸಿನಿಮಾ ನೋಡ್ಕೊಂಡು ನಾನೆಲ್ಲೋ ಊರಲ್ಲಿ ಹಸು ಮೇಯಿಸ್ಕೊಂಡಿದ್ದವನು ಅವ್ರ ಸಿನಿಮಾ ನೋಡ್ಕೊಂಡು ಸಿನಿಮಾಗೆ ಬಂದಿದ್ದೀನಿ, ಆ ಜವಾಬ್ದಾರಿ ನನಗಿದೆ ಅನ್ನೋದು. ಅದು ತುಂಬ ಲವ್. ಈ ಡೈಲಾಗು ಪ್ರೇಮ್ ಸರ್ಗೆ ಫೇವ್ರೇಟ್. ಸೂಪರ್. ಟಾಪ್ 3 ಮನುಷ್ಯಂಗೆ ಹುಟ್ಟು ಹಿಂಗೆ ಅಂತ ಹೇಳ್ತಾರೆ, ಸಾವು ಹಿಂಗೆ ಬರುತ್ತೆ ಅಂತ ಗೊತ್ತಾದ್ರೆ ಆ ಮನುಷ್ಯನ್ ತಡೆಯೋಕ್ಕಾಗುತ್ತೇನಪ್ಪ ಅಂತ. ಆದರೆ ಹುಟ್ಟು ಹಿಂಗೆ ಅಂತ ಹೇಳ್ತಾರೆ, ಇವಾಗ ಒಬ್ಬ ಮನುಷ್ಯಂಗೆ ನಾಳೆ ಬೆಳಗ್ಗೆ ನೀನಿರಲ್ಲ ಅಂತ ಅಂದರೆ ಅವ್ನು ಏನು ಬೇಕಾದ್ರೂ ಮಾಡ್ಬಿಡ್ತಾನೆ. ಹೋಗ್ಬಿಟ್ಟು ಎಂಥವನಿಗೆ ಬೇಕಾದ್ರೂ ಹೊಡಿ ಅಂದ್ರೂ ಹೊಡೆದ್ಬಿಡ್ತಾನೆ ಅವನು. ಇಲ್ಲ ಹೋಗಿ ಎಲ್ಲರೂ ಏನಾರು ಕದಿಬೇಕಾ ಕದ್ಬಿಡ್ತಾನೆ. ಗುರು ಬ್ಯಾಂಕಿಗೆ ನುಗ್ಬಿಟ್ಟು ಒಂದು ಮೂಟೆ ದುಡ್ಡು ಎತ್ಕೊಬ ಅಂತಾರು ಬರೋ ಧೈರ್ಯ ಮಾಡ್ಬಿಡ್ತಾನೆ ಅವನು. ಅಂಥ ಒಂದು ಲೈಫಲ್ಲಿ ನಾಳೆ ಬೆಳಗ್ಗೆ ಜೀವನ ಇಲ್ಲ ಅಂದರೆ ಅವನ ಸಿಚುವೇಶನ್ ಹೆಂಗಿರುತ್ತೆ ಅಂತ ಹೇಳೋ ಅಂಥ ಮೂಮೆಂಟ್ ಇದು. ಎಸ್. ಟಾಪ್ 4 ಹೋಗಿಂತ ಮುಂಚೆ ಒಂದು ವಿಷಯ ಕೇಳ್ತೀನಿ ನಾನು. ಒಂದು ಫೈಟ್ ಸೀಕ್ವೆನ್ಸ್ ಇದೆ ಧ್ರುವ ಅವ್ರದ್ದು ಇಂಟ್ರೋಲ್ ಆ ಒಂದು ಆಸ್ಪಾಸಲ್ಲಿ. ಒಂದೇ ಶಾರ್ಟಲ್ಲಿ ಐ ಥಿಂಕ್ ಗಿಂಬಲ್ ಅನಿಸುತ್ತೆ, ಫುಲ್ ಬ್ಯಾಕ್ ಬರ್ತಾ ಹೋಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ, ಮನೆ ಸುತ್ತ ಸಖತ್ತು ಫೈಟು. ಅಲ್ಲಿ ನಡೆದಂಥ ಒಂದು ಗ್ರೇಟ್ ಇನ್ಸಿಡೆಂಟ್ ಯಾವುದು ಅಂದರೆ, ಅವಾಗ ಹೆಂಗಿತ್ತು ವಾತಾವರಣ, ಹೆಂಗಿತ್ತು ಆರ್ಟಿಸ್ಟ್ಗಳ ಕಂಡೀಷನ್, ಹೆಂಗಿತ್ತು ಅಂದರೆ ಅವತ್ತಿನ ದಿನ ಕೇಳಬೇಕು ಅಂತಾರೆ ತುಂಬ ಕಡೆ ಮಾತಾಡಿಲ್ಲ. ಧ್ರುವ ಸರ್ಗೆ 104 ಡಿಗ್ರಿ ಜ್ವರ ಆವತ್ತು. ಓಕೆ. ಆ ಫೀವರಲ್ಲಿ ಇಲ್ಲಿ ಬರೋರು, ಆ ರೈನ್ ಎಫೆಕ್ಟು, ಅದು ಬೇರೆ ಚಳಿ, ಸೆಪ್ಟೆಂಬರ್ ಆ ಟೈಮ್ ಅನಿಸುತ್ತೆ, ತುಂಬ ಚಳಿ.
ಅಲ್ಲಿ ಇಲ್ಲಿ ಬಂದು ಆ್ಯಕ್ಟ್ ಮಾಡೋರು ಮತ್ತೆ ಹೋಗಿ ಬೆಂಕಿ ಕಾಯಿಸೋರು, ಅವ್ರ ಅಸ್ಟೆಂಟು ಬಾಕ್ಸಲ್ಲಿ ಫೀವರ್ ಟ್ಯಾಬ್ಲೆಟು ಅವೆಲ್ಲ ಇಟ್ಕೊಂಡಿರೋರು, ಡಾಕ್ಟ್ರು ಫೋನ್ ಕಾಲಲ್ಲಿರೋರು. ಅಂದರೆ ಆ ಫೈಟ್ ಸಿಕ್ಕಿದ್ರೆ ನಡೀತಿರೋಂಥ ಸಮಯದಲ್ಲಿ 21 ದಿನ ಮಾಡಿದ್ದು ರೈನ್ ಎಫೆಕ್ಟ್ ಅದು. ಆ ಟೈಮಲ್ಲಿ ಚಳಿಗಾಲದಲ್ಲಿ ನೈಟು ಒಂದು 7 o'clock ಶುರುವಾದರೆ ರೈನ್ ಎಫೆಕ್ಟು ಬೆಳಗಿನ ಜಾವವರೆಗೂ ತೆಗೆದಿದ್ದೀವಿ. ಓಕೆ, 21 ದಿನದ ಮಧ್ಯದಲ್ಲಿ ನಾವು. ಆ ಟೈಮಲ್ಲಿ ಅವ್ರಿಗೆ ಹುಷಾರಿಲ್ಲ. ಆಮೇಲೆ ಪ್ರೇಮ್ ಸರ್ ಮಗ ಆಗಲ್ವೇನೋ ಅಂತಾರೆ, ನಾವು ಮರಣ ನಾಳೆ ಬಂದರೂ ನಾನೇ ಮಾಡಬೇಕು ಅನ್ನೋರು. ಆ ಡೆಡಿಕೇಶನ್ನು ಬೇರೆ ಥರ. ಆಮೇಲೆ ಕೆಲವೊಂದು ಪ್ರೇಮ್ ಸರು ಮಗ ಬಿಡ ಇದನ್ನು ಡೂಪ್ ಇಟ್ಕೊಂಡು ಮಾಡ್ಬಿಡ್ತೀನಿ ಅಂತ, ನಾನೇ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಯಾಕಣ ಮಾಡ್ತೀಯ ಅನ್ನೋರು. ಓಹೋ, ಬಿಡೋ ನೀನು ಯಾಕೋ ಬರ್ತೀಯ ಅಂತ ಪ್ರೇಮ್ ಸರು. ಅರ್ಥ ಆಗುತ್ತೆ ಕಣೋ, ನಾನು ಎಲ್ಲ ಲೈಫು ನೋಡಿ ಆರ್ಟಿಸ್ಟು ನೋಡಿದ್ದೀನಿ, ಎಲ್ಲ ಲೈಫು ನೋಡಿದ್ದೀನಿ, ಬೇಡ ನೀನು ಇರು ಅಂದ್ರು. ಅವರೊಂದು ಲೆಗ್ ಇಡುವಾಗ್ಲೂ ಡೂಪ್ ಕೈಲಿ ಇಡ್ಸಲ್ಲ ಅವರು. ಸಿನಿಮಾ ನೋಡುವಾಗ ಅದು ನಾನಲ್ಲ ಅನ್ಸುತ್ತೆ, ನನಗೆ ಅನ್ಸುತ್ತೆ, ಜನ ವಿಷಲ್ ಹೊಡಿತಿರೋದು ನನಗಲ್ಲ ಅನ್ಸುತ್ತೆ ಅನ್ನೋರು. ನಾನು ಹೀರೋ ಸ್ಟಾರ್ ಹೀರೋ ಹಿಂಗೆಲ್ಲ ಥಿಂಕ್ ಮಾಡ್ತಾರೆ. ಎಷ್ಟೋ ಜನ ಅಂತಾರೆ, ಸರ್ ಅವೆಲ್ಲ ಬ್ಯಾಕ್ ಶಾಟ್ ಅವ್ರ ಕೈಲಿ ತೆಗೆದುಬಿಡಿ ಸರ್, ನಾನು ಬರ್ತೀನಿ ಫೇಸ್ ಅನ್ನೋ ಥರ. ಈ ಮನುಷ್ಯ ಈ ಥರ ಅಂತ ಅವತ್ತಿನ ದಿನಕ್ಕೆ. ಆಮೇಲೆ ಆ ಮನೆ ಸುತ್ತ ಏನು ಹೊಡಿತಾರೆ ಅದೆಲ್ಲ ನಮ್ಮ ಪ್ರೇಮ್ ಸರ್ದೇ ಡಿಸೈನು. ಅದೊಂದು ಡಿಸೈನು. ಆಮೇಲೆ ಅವರು ಬಾಯಲ್ಲಿ ಮಚ್ಕಳ್ಕೊಂಡು ಚಪ್ಪಲಿಯಲ್ಲಿ ಅದು ಹೇಳಬೇಕು ಅಂದ್ರೆ ಅದು ಪ್ರೇಮ್ ಸರ್ಗೆ ಸ್ಪಾಟಲ್ಲಿ ಬಂದಿದ್ದು, ಆನ್ ಸ್ಪಾಟು. ರಾಮ್ ಲಕ್ಷ್ಮಣ್ ಮಾಸ್ಟ್ರು ಕಂಪೋಸು, ಪ್ರೇಮ್ ಸರ್ ಮಾನಿಟ್ರ್ ನೋಡ್ತಾ ಇದ್ದಾರೆ. ಅವ್ರ ಆಮೇಲೆ ಅವ್ರು ಕೂತ್ಕೊಳ್ಳಲ್ಲ ಸರ್, ಮಾನಿಟ್ರ್ ಹತ್ರ ಈ ಥರ ಮಾಸು ಎಮೋಷನ್ ಇತ್ತವ್ರೆ ಪ್ರೇಮ್ ಸರ್ ಹತ್ರಕ್ಕೂ ಹೋಗೋಕ್ಕಾಗಲ್ಲ ನಾವು. ಆಮೇಲೆ ಅವ್ರು ನೋಡ್ತಾ ಮಗ ಸ್ಟಾಪ್ ಮಾಡಿಸ್ಬಿಟ್ರು. ಹೋಗ್ಬಿಟ್ಟು ಮಗ ಹಿಂಗೆ ಕಣ ಬಾಯಿ ಮಚ್ಕೊಂಡು ಹಿಂಗೆ ಬಂದ್ಬಿಡು ಅಂತ ಅಂದರು. ಅದೊಂದು ಶಾರ್ಟ್ ಆಗಿದ್ದೆ, ಎಂಟೈರ್ ಸೆಟ್ ಟೆಕ್ನಿಷಿಯನ್ಸ್ ಎಲ್ಲ ಜೋರಾಗಿ ಕಿರ್ಚ್ಬಿಟ್ರು. ಓ ಅಂತ ಕಿರ್ಚ್ಬಿಟ್ರು. ಲೈಟ್ ಬಾಯ್ಗಳೆಲ್ಲ ಮೇಲ್ಗಡೆ ನಿಂತಿದ್ದಾರೆ. ಆ ಹವಾಯಿ ಚಪ್ಪಲಿಯ ಶಾರ್ಟ್ ಇದೆ ಗೊತ್ತಾ, ಪರ್ಟಿಕ್ಯುಲರ್ ಆಗಿ. ಹೌದು, ನಿಮಗೆ ಅದೇ ಒಂದು ಕತೆ ಹೇಳುತ್ತೆ. ಹೌದು, ಅಂದರೆ ಆ ವ್ಯಕ್ತಿಯ ಆ ಕ್ಯಾರೆಕ್ಟರ್ ಹೇಳುತ್ತೆ. ಹೌದು, ಎಷ್ಟು ಸಿಂಪಲ್ಲಾಗಿ ಇದನ್ನು ನಾನು ಕ್ಯಾರಿ ಮಾಡ್ತೀನಿ ಅಂತ. ಹೌದು ಅಲ್ವಾ? ಆಮೇಲೆ ಮೇಜರು ಆ ಸೀಕ್ವೆನ್ಸಿಗೆ ಕಾರಣ ಏನು ಅಂದರೆ ಪ್ರೇಮ್ ಸರು ನಾವು KD ನಾವು ಸ್ಟಾರ್ಟಿಂಗ್ ರಿಲೀಸ್ ಮಾಡಿದಾಗ ಬಾಯಲ್ಲಿ ಮಚ್ಕೊಂಡ್ರೆ ಒಂದು ಪೋಸ್ಟರ್ ಬಿಟ್ರು, ಆ ಮೂಟೆ ಕಟ್ತಾ. ಹೌದೌದು, ಅದು ಎಲ್ಲ ಕಡೆ ವೈರಲ್ ಆಗೋಯ್ತು. ಸರ್ ಇದೊಂದು ಚೂರು ಚೆನ್ನಾಗಿದೆ ಸರ್, ಇದು ಬೇರೆ ಥರನೇ, ಆದರೆ ತುಂಬ ನನ್ನ ಮಗ ಇವನು ಅನ್ನಿಸ್ತದೆ, ಬಾಯಲ್ಲಿ ಮಚ್ಚೆಲ್ಲ ಕಚ್ಕೊಂಡಿರೋದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಈ ಡಿಸ್ಟ್ರಿಬ್ಯೂಟರ್ಗಳು ಎಕ್ಸಿಬ್ಯೂಟರ್ಗಳು ಅವರೆಲ್ಲ ಲೋಕಲ್ ಆಗಿ ಚೆನ್ನಾಗಿದೆ ಅಂತ. ಪ್ರೇಮ್ ಸರು ಆ ಸೀಕ್ವೆನ್ಸ್ ಎಲ್ಲರೂ ಪ್ಲೇಸ್ ಮಾಡ್ಬೇಕು ಸಿನಿಮಾದಲ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು. ಅವತ್ತು ಪ್ಲ್ಯಾನ್ ಇರಲಿಲ್ಲ. ಆ ಶಾರ್ಟ್ ತೆಗಿವಾಗ ಅನ್ನಿಸ್ತು, ಬಾಯಿಗೆ ಕಚ್ಕೋಬೇಕು ಅದಕ್ಕೊಂದು ಕಾರಣ ಇರಬೇಕು, ಸುಮ್ಮನೆ ಕಚ್ಕೊಳ್ಳೋಕ್ಕಾಗಲ್ಲ. ಹವಾಯಿ ಚಪ್ಪಲಿ ಬಿಚ್ಕೊಂಡಿರುತ್ತೆ, ಅದನ್ನ ಹಾಕಕ್ಕೆ 2 ಕೈ ಯೂಸ್ ಮಾಡಲೇಬೇಕು. ಅವಾಗ ಮಚ್ಚನ್ನ ಬಿಟ್ಟರೆ ಸುತ್ತಮುತ್ತ ಇರೋ ಸಾಯ್ಸ್ ಹಾಕ್ಬಿಡ್ತಾನೆ. ಇವಾಗ ನಾನು ಬದುಕಲೇಬೇಕು, ಹವಾಯಿ ಚಪ್ಪಲಿ ಹಾಕೊಂಡು ಮುಂದಕ್ಕೆ ಹೋಗ್ಲೇಬೇಕು ಅಂದಾಗ ಬಾಯಲ್ಲಿ ಮಚ್ಚನ್ನ ಕಚ್ಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ಹೋಗ್ತಾರೆ ನೋಡಿ. ಎಷ್ಟು ಆಮೇಲೆ ಹವಾಯಿ ಚಪ್ಪಲಿನ ಹಾಕ್ಬಿಟ್ಟು ನೆಲಕ್ಕೆ ಹಾಕ್ತಾರೆ. ನೆಲಕ್ಕೆ ಹಾಕಿದ್ರೆ ಅಲ್ಲೊಂದು ಶಾರ್ಟ್ನ ರಿಜಿಸ್ಟರ್ ಮಾಡಿಸಿದ್ದಾರೆ, ಬೀಳೋ ಮಳೆಗೆ ರಕ್ತದ ಕೋಡಿ ಆಗ್ಬಿಟ್ಟಿದೆ ಬೆಂಗಳೂರು ಅನ್ನೋದಕ್ಕೆ. ಆ ರಕ್ತ ಮಳೆ ನೀರು ಮಿಕ್ಸ್ ಆಗಿರೋದಕ್ಕೆ ಹವಾಯಿ ಚಪ್ಪಲಿ ಬಂದು ಹೊಡಿತಾರೆ. ಟ್ರೈಲರಲ್ಲೂ ಇದೆ ಆ ಶಾರ್ಟ್. ಅದೆಲ್ಲ ಪ್ರೇಮ್ ಸರ್ದೆ ಪ್ಲಾನ್. ಅಂದರೆ ಅವ್ರು ಪ್ರತಿ ಸಲನೂ ಕತೆ ಹೇಳಬೇಕು ಅಂತಲೇ ಹೋರಾಟ ಮಾಡ್ತಾರೆ. ಒಂದು ಸಾಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಒಂದು ಚಿಕ್ಕ ಮಾಂಟೇಜ್ ಆಗಿರ್ಬೋದು, ಅದರಲ್ಲೂ ಕೂಡ ಪಾತ್ರ ಕಾಣಬೇಕು, ಅದರಲ್ಲೂ ಕತೆ ಕಾಣಬೇಕು ಅಂತ. ಎಸ್, ಟಾಪ್ 4 ನನಗೆ ತುಂಬ ನಮ್ಮ KVN ಸರ್ ಹೇಳಿದ್ದು, ಸರ್ ಏನು ಸರ್ ಡೈಲಾಗ್ ಇಷ್ಟ ಆಯ್ತಾ ಅಂತ ಮೊನ್ನೆ ಸೆಲೆಬ್ರಿಟಿ ಶೋ ಸಿಕ್ತಾಗ್ಲೂ ಚೆನ್ನಾಗಿದೆ ರೀ, ಎಲ್ಲ ಚೆನ್ನಾಗಿದೆ, ಯಾವ ಸರ್ ನಿಮ್ಮ ಫೇವ್ರೇಟು ಅಂತಾರೆ. ನೀನು 3 ಜನ ನೋಡಿಬೇಕು ಅಂತ 100 ಜನಕ್ಕೆ ಕಳಿಸ್ತೆ, ಅವ್ನು 100 ಜನನೂ ಹೊಡೆದ್ಬಿಟ್ಟಿದ್ದಾನೆ. ಸಾಕಾತಿದ್ದು. ಇದಕ್ಕೂ ಮೇಲೆ ಏನಾರು ನಿನ್ನ ಟ್ರೈ ಮಾಡಿದ್ರೆ ನೀನು ಹೆಣ ಹೊರಕ್ಕೂ ಜನ ಇಲ್ದಾಗ ಮಾಡ್ಬಿಡ್ತಾನೆ ನನ್ನ ತಮ್ಮ ಅಂತ. ರಮೇಶ್ ಅರವಿಂದ್ ಆ ಥರ ಸೂಪರ್. ನಾನು ಆಲ್ಮೋಸ್ಟು ಯಾವಾಗ ನಾವು ಟ್ರೈಲರು ಇವೆಂಟ್ ಮಾಡುವಾಗ ಪ್ರತಿಯೊಬ್ಬರು ಬೈಕ್ ಹಿಡಿದವರು, ರಮೇಶ್ ಸರ್ ಅಂದರೆ ತ್ಯಾಗಮಯಿ, ರಮೇಶ್ ಸರ್ ಅಂದರೆ ತ್ಯಾಗಮಯಿ ಅಂತ. ನಾನು ಪಕ್ಕದಲ್ಲಿ ನಮ್ಮ ಹುಡುಗರಿಗೆ ಏನೋ ರಮೇಶ್ ಸರ್ನೆಲ್ಲ ತ್ಯಾಗಮಯಿ ಅನ್ಕೊಬಿಟ್ಟಾರಲ್ಲೋ, ಅವ್ರು ಎಂಥ ಸ್ಯಾಡಿಸ್ಟ್ ಅಂತ ಇನ್ನು ಯಾರಿಗೂ ಸಿನಿಮಾ ನೋಡ್ರೆ ಕಲರ್ ಚೇಂಜ್ ಆಗುತ್ತೆ ಕಣ, ಜನ ಒಳ್ಳೆ ಫೀಲಲ್ಲಿ ಇದ್ದಾರೆ ಅನ್ನೋದೊಂದು ಫೀಲ್. ಆ್ಯಕ್ಚುಲಿ ಅದೇ ಬೇಕಲ್ವಾ? ಹೌದು. ನಿಮಗೆ ಲೈವಲ್ಲಿ ಒಂದಷ್ಟು ಬರ್ತಾ ಗೊತ್ತಾ? ಹೌದು. ಲೈಕ್ ಅದು ಕಾಂಪ್ಲಿಮೆಂಟ್ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ಕಮೆಂಟ್ಸ್ ಆಗಿರ್ಬೋದು, ನಿಮ್ಮ ಕ್ಯೂ ಬಿದ್ದಾಗ ವಿ ಆರ್ ಇನ್ ರೈಟ್ ಟ್ರ್ಯಾಕ್ ಅಂತ. ಹೌದು ಅಲ್ವಾ? ಆಮೇಲೆ ಪ್ರೇಮ್ ಸರ್ ಪ್ರತಿ ಸಲ ಹೋರಾಟ ಮಾಡೋದೇನು ಅಂತ ಅಂದರೆ
ನಾನು ಯೂಸ್ ಮಾಡೋ ಆರ್ಟಿಸ್ಟು ಹಿಂದೆ ಸಿನಿಮಾದಲ್ಲಿ ಏನಿದಾರೋ ಆ ಶೇಡ್ಸ್ ಕಾಣಬಾರದು ಕಾಣಬಾರ್ದಂತ ಅಂತ ಅಂದ್ಬಿಟ್ಟು ನಾನು ರಮೇಶ್ ಸರ್ ಹತ್ರ ಕ್ಯಾರವನಲ್ಲಿ ಮಾತಾಡೋವಾಗ್ಲೂ ಅವ್ರು ಕೇಳೋರು ಏನು ಗುರುವೆ ಇದು ಅಂತ ಅವ್ರದ್ದೊಂದು ಸ್ಟೈಲ್ ಇದೆ ರಮೇಶ್ ಸರ್ದು. ಈ ಥರ ಅಪ್ಪ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಿಡಿ ಇದು ಆದರೆ ಅವ್ರಿಗೂ ಸರ್ಪ್ರೈಸೇ, ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಶೂಟ್ ಹತ್ತತ್ರ ಬಂದಾಗ ಪ್ರೇಮ್ ಸರ್ ರಿವೀಲ್ ಮಾಡಿದ್ದು ಅದನ್ನ ಅಂತ ಅವರು ಹೇಳೋರು, ಸರ್ ನೀವು ಅಮೃತ ವರ್ಷಿಣಿನೂ ಮಾಡಿದ್ದೀರಾ ಸರ್, ಅದನ್ನ ನಾವು ನೆನಪಿಸ್ತೀವಿ ಬನ್ನಿ ಸರ್. ಇವನು ಯಶ್ ಶೆಟ್ಟಿ ಕೂಡ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಟಾಪ್ 5 ಆದರೆ ಈ ಟ್ರೈಲರಲ್ಲಿ ಹಿಟ್ಟಾಗಿ ಡೈಲಾಗೆ ಮೊದಲನೇ ಸಲ ಮಚ್ಚಿಡ್ದಿದ್ದೀನಣ್ಣ, ಅಪ್ಪಿ ತಪ್ಪಿ ಕೈ ಕಾಲೋಗಿ ಜೀವಂತವಾಗಿ ಉಳ್ಕೊಂಡ್ರೆ ನಿಮ್ಮ ಎತ್ತೊಳಗೆ ತೆಪ್ಪಾಯ್ತು ಅಂದ್ಬಿಡ್ರಣ ಅಂತಾರಲ್ಲ, ಅಲ್ಲ ಆ ಡೈಲಾಗ್. ಇದು ಕಮರ್ಷಿಯಲಿ ಒಂಥರ ಕಿಲ್ಲಿಂಗು, ಬಟ್ ಅಲ್ಲಿ ತಾಯಿ ಕನೆಕ್ಟ್ ಮಾಡ್ರಿ ಗೊತ್ತಾ, ಹೌದು ತಪ್ಪಾಯಿತು ಅಂತ. ಆದರೆ ಅದು ಏನೋ ಅದೊಂದೇನೋ ಬೇರೆ ಬೇರೆ ಕತೆ ಹೇಳುತ್ತೆ, ಸಮಥಿಂಗ್ ಏನೋ ವಿಷಯ ಇದೆ ಅದರಲ್ಲಿ. ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ತುಂಬ ದೊಡ್ಡ ಕತೆ ಇದೆ ಅಲ್ವಾ. ಅವನ್ನ ಹೊಡೆಯಕ್ಕೆ ಬಂದ್ಬಿಟ್ಟಿದ್ದಾರೆ ಪಾಪ. ಅವನು ಇವಾಗ ಒಂದು ಪಾತ್ರ ಬೈದ್ರೆ ಬೈಸ್ಕೊತಾನೆ, ಹೊಡೆದ್ರೆ ಹೊಡೆಸ್ಕೊತಾನೆ, ಅಂಥವನು ಇನ್ನೊಬ್ಬಗೆ ನೋವು ಮಾಡೋಕ್ಕೂ ಇಷ್ಟ ಇಲ್ಲ ಅವನಿಗೆ. ಬಟ್ ಇವಾಗ ಅವ್ನು ನೋವು ಮಾಡಲೇಬೇಕು, ಆಪ್ಷನ್ ಇಲ್ಲ. ಅದಕ್ಕೆ ಅವನು ರಿಕ್ವೆಸ್ಟಲ್ಲಿ ಹೇಳ್ತಾ ಇದ್ದಾನೆ, ಗುರು ನಾನು ನಿನ್ನ ಹೊಡೆದೇ ಹೊಡಿತೀನಿ, ನೀನು ಡೌಟಲ್ಲಿ ಇಟ್ಕೋಬೇಡ, ನಾನು ಹೊಡೆದೇ ಹೊಡಿತೀನಿ, ಆದರೆ ನಾನು ನಿನಗೆ ಹೊಡೆದ್ರೆ ನಿನಗಿಂತ ಜಾಸ್ತಿ ನಿನ್ನ ತಾಯಿ ಅನುಭವಿಸ್ತಾಳೆ ಅಲ್ವಾ. ನೀನು ಬೆಡ್ ರಿಟರ್ನೋ ಏನೋ ಒಂದು ಕೈ ಕಾಲಿಲ್ಲದೆ ಮಲಿಕೊಬಿಡ್ತೀಯ, ಪಾಪ ಅವಳು ಸಾಯೋವರೆಗೂ ಬಾಚಬೇಕು. ಆ ತಾಯಿ ಕಷ್ಟ ನನಗೆ ಕಾಣಿಸ್ತಾ ಐತೆ, ಹೋಗಿ ಅವಳಿಗೆ ತಪ್ಪಾಯ್ತು ಅಂದ್ಬಿಡು ಅಂತ. ತುಂಬ ಡೆಪ್ತ್ ಡೈಲಾಗ್ ಸರ್, ತುಂಬ ದೊಡ್ಡ, ತುಂಬ ಒಂದು ಫಿಲಾಸಫಿ ಇದೆ, ಒಂದು ಪೇನ್ ಇದೆ, ಒಂದು ಇನ್ನೋಸೆನ್ಸ್ ಇದೆ, ಒಂದು ಸ್ಟೇಟ್ಮೆಂಟ್ ಇದೆ ಅದ್ರೊಳಗಡೆ, ಎಕ್ಸಾಕ್ಟ್ಲಿ ಒಂದು ಮಾಸಿಸಮ್ ಇದೆ. ಯಶ್ ಶೆಟ್ಟಿ ಮಾತಾಡ್ತಾ, ಸರ್ ಒಬ್ಬ ಕಲಾವಿದ ತುಂಬ ವರ್ಷ ಜೀವಂತವಾಗಿರಬೇಕು ಅಂದರೆ ಒಬ್ಬ ನಿರ್ದೇಶಕ, ಒಬ್ಬ ನಿರ್ಮಾಪಕನ ಜೊತೆಗೆ ನಾವು ಮಾತಾಡೋದಕ್ಕೆ ಬರೆಯುವಂತಹ ಆ ರೈಟ್ರು ಕೂಡ ಮ್ಯಾಟ್ರ್ ಆಗ್ತಾನೆ ಸರ್. ಕ್ರಾಂತಿ ಆ ಥರದ ಪದಗಳನ್ನು ಬರೆದು ನನ್ನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂತ ತುಂಬ ಹಾನೆಸ್ಟ್. ಅಂದರೆ ನೀವು ಬರೆದಿರೋ ಕಾರಣಕ್ಕಲ್ಲ, ಇವನ್ ಯಶ್ ಶೆಟ್ಟಿ ಯಾವುದೇ ಸಿನಿಮಾ ಮಾಡಲಿ ಆ ರೈಟರ್ಗಳ ಬಗ್ಗೆ ಮಾತಾಡ್ತಾರೆ, ಬಟ್ ಇದ್ರ ಬಗ್ಗೆ ತುಂಬ ಕನೆಕ್ಟ್ ಆದರು. ಯಶ್ ಶೆಟ್ಟಿಗೆ ಕನೆಕ್ಟ್ ಆಗ್ತಾರೆ ಕ್ರಾಂತಿ ಅಂದರೆ ತುಂಬ ಕೆಡಿ ಸಿನಿಮಾ ಅಂತಲ್ಲ ಸರ್, ಪ್ರತಿ ಸಿನಿಮಾನೂ ನಾವೇನು ಶ್ರದ್ಧೆ, ಏನೊಂದು ಭಕ್ತಿನ ಎಕ್ಸ್ಪೆಕ್ಟ್ ಮಾಡುತ್ತೋ ಅದ್ರ ಜೊತೆ ಕೆಲವು ತ್ಯಾಗಗಳನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡುತ್ತೆ ಸರ್. ಆ ಥರ ಪ್ರತಿಯೊಬ್ಬರು ಒಂದು ತ್ಯಾಗ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಧ್ರುವ ಸರ್ರೇ, ಒಬ್ಬ ಮನುಷ್ಯ ಒಂದು 21 ದಿನಕ್ಕೆ ಸಣ್ಣ ಆಗ್ಬಿಟ್ಟು ಅಣ್ಣ ನಡಿಯೋಣ ಸಿನಿಮಾ ಮಾಡೋಣ ಅಂತ ಬರ್ತಾರೆ ಅಂತ ಅಂದರೆ ಅದರಿಂದ ಅವರೆಷ್ಟು ಕಣ್ಣಲ್ಲಿ ನೀರು ಹಾಕಿರ್ತಾರೆ ಒಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಆ ಥರ ಇವಾಗ ನಾವು ಇವಾಗ ಮಾಸ್ ಫೈಟು ನಾವೇನು ಇವಾಗ ಹೇಳಿದ್ನಲ್ಲ ಸರ್, ಅವರಿಗೆ ಹುಷಾರೇ ಇರಲಿಲ್ಲ ಆದರೂ ಕೂಡ ಮಾಡೋಣ ಅಂತಾರೆ. ನಮ್ಮ ಪ್ರೇಮ್ ಸರು ಆ ಫೈಟ್ನ ಶೂಟ್ ಮಾಡೋ ಟೈಮಲ್ಲಿ ಅವರು ದೊಡ್ಡಮ್ಮನ ಚಿಕ್ಕಮ್ಮನ ಏನೋ ಅವ್ರು ತೀರ್ಕೊಂಡ್ರು. ಪ್ರೇಮ್ ಸರ್ ಹೋಗ್ಬಿಟ್ಟು ಆ ಕಾರ್ಯ ಮುಗಿಸ್ಬಿಟ್ಟು ಬಂದರು ಅವರು. ನಾವು ಸರ್ ರಿಹರ್ಸಲ್ ಬಿಡಿ ಸರ್ ಮಾಡ್ಕೋತೀವಿ, ನೀವು ಬನ್ನಿ ಸರ್ ಆರಾಮಾಗಿ ಅಂತ ಅಂದರೆ, ಇಲ್ಲ ಮಗ ಹಂಗಾಗಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ರಿಹರ್ಸಲ್ನ ಬೆಳಗ್ಗೆಯಿಂದ ಏನು ಮಾಡಿದ್ರೋ ಅದನ್ನು ನೋಡಿ ಅದನ್ನು ಫುಲ್ಲು ಎಲ್ಲ ಕರೆಕ್ಷನ್ಸ್ ಮಾಡಿ ಆ ಥರ ಕೆಲವೊಂದು ಜಾಗದಲ್ಲಿ ಇರಬೇಕಾಗುತ್ತೆ ಸರ್. ಒಂದು ಫ್ಯಾಮಿಲಿ ಆಗಿರ್ಬೋದು, ಕೆಲವು ಪ್ಲೇಸ್ಗಳಲ್ಲಿ ಅದನ್ನೆಲ್ಲ ತ್ಯಾಗ ಮಾಡಿರೋಂಥ ಆ ಥರ ಯಶ್ ಶೆಟ್ಟಿ ಅವ್ರದ್ದು ಇದೆ ಸರ್. ಅವರು ಈ ತ್ಯಾಗ ಇದೆಯಾ? ಹಾಂ ಸರ್, ಈ ಸಿನಿಮಾಗೋಸ್ಕರ ಅವರು ನನಗೆ ಗೊತ್ತಿರೋ ಮೋಸ್ಟ್ಲಿ ವೇಟೆ ಏನು ಸಿನಿಮಾ ಅನ್ಸುತ್ತೆ, ರಜನಿಕಾಂತ್ ಅವ್ರ ಸಿನಿಮಾ ಬಿಟ್ಟರು ಅವರು. ಓಕೆ, ಅದು ಅವ್ರು ಹೇಳಿಲ್ಲ ನನಗೆ ಬೇರೆ ಕಡೆಯಿಂದ ವಿಚಾರ ಬಂತು. ಏನು ಬ್ರದರ್ ನಿಮ್ಮ ಸಿನಿಮಾದಲ್ಲಿ ನಮ್ಮ ಯಶು ಪಾತ್ರ ಏನೋ ಚೆನ್ನಾಗಿದೆ, ಬೇರೆ ಆರ್ಟಿಸ್ಟ್ ಕೇಳಿದೆ ಯಶು ಪಾತ್ರ ಏನೋ ಚೆನ್ನಾಗಿದೆಯಾ ಅಂತೆ ಅಂತ. ಹೌದು ಭಯ್ಯ ಚೆನ್ನಾಗಿದೆ ಅಂತ ನಾನು ಅಂದೆ. ಹೌದಾ, ಓಕೆ ಅವ್ನಿಗೆ ಚೆನ್ನಾಗಿ ಆಗಬೇಕು, ಇಲ್ಲ ಈ ಸಿನಿಮಾ ಅವ್ರಿಗೆ ಚೆನ್ನಾಗಾಗುತ್ತೆ, ಜನ ಬೇರೆ ಥರನೇ ರಿಸೀವ್ ಮಾಡ್ಕೋತಾರೆ ಅವ್ರನ್ನ ಅಂತ. ಮಾಡಬೇಕು, ಅವನು ಬೇರೆ ಸಿನಿಮಾ ಬಿಟ್ಟ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದು. ಆಮೇಲೆ ಬಂದು ಕೇಳಿದೆ, ಬಿಡಿ ಬ್ರೋ ಅವೆಲ್ಲ ಏನು ಸಿನಿಮಾದಲ್ಲಿ ಕಾಮನ್ ಅಲ್ಲ ಅಂತ ಅಂದ್ಬಿಟ್ರು. ನಾನು ರಜನಿಕಾಂತ್ ಸಿನಿಮಾ ಗುರು ಕಾಮನ್ ಅಂತವ್ರಲ್ಲ ಈ ಮನುಷ್ಯ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರೊಂದು ಮಾತಂದ್ರು, ಅಣ್ಣ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಡಿ. ಅಂದರೆ ತುಂಬ ಹೆಸರುಗಳು ಕೇಳ್ತು ಸರ್. ಓಕೆ, ಆ ಪಾತ್ರಕ್ಕೆ, ಕವಿ ಅನ್ನೋ ಪಾತ್ರಕ್ಕೆ ತುಂಬ ಹೆಸರುಗಳು, ಒಂದೊಂದು ಇಂಡಸ್ಟ್ರಿಲಿ ಒಬ್ಬೊಬ್ಬನ ಹೆಸರು ಕೇಳ್ತು, ದೊಡ್ಡ ಸ್ಟಾರ್ಗಳು. ಆಮೇಲೆ ಪ್ರೇಮ್ ಸರ್ ಅಂದರೆ ನಾನು ಬಂದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರು ಓಕೆ ಅಂತ ಅಂದರು. ಬಟ್ ಪ್ರೇಮ್ ಸರ್ಗೆ ಏಕಲವ್ಯದಲ್ಲಿ ಇಂಪ್ರೆಸ್ ಮಾಡಿದರು. ಎಸ್, ಏಕಲವ್ಯ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರನೇ ಅವ್ರದ್ದು. ಬಟ್ ಇಲ್ಲ ಕಣೋ ಇವನೇನು ಕೊಟ್ಟರು ಮಾಡ್ತಾನೆ, 1-2-3 ಥರ ಮಾಡ್ತಾನೆ ಅಂತ ಅಂದರು ಪ್ರೇಮ್ ಸರ್. ಅವ್ನು ಕರೆದು ಕೊಡ್ರ ಈ ಪಾತ್ರ ಅವ್ನು ತಗೊಂಡೋಗ್ತಾನೆ ಅನ್ನೋದು ಒಂದು ನಂಬಿಕೆ ಇಟ್ಟವ್ರೆ. ಆ ನಂಬಿಕೆ ನಾನು ಉಳಿಸ್ಕೊತೀನಿ ಅಂತ ಅಂದ್ಬಿಟ್ಟು. ಅಂದರೆ ರಜನಿಕಾಂತ್ ಅವರ ಸಿನಿಮಾನ ಆ ಒಂದು ಪಾತ್ರನ ಮಿಸ್ ಮಾಡಿಕೊಂಡು ಯಶ್ ಶೆಟ್ಟಿ ಅವರು ಮಾಡೋದಂಥ ಪಾತ್ರ ಕವಿ ಕೇಳಿಲಿ ಇವತ್ತು ಒಂದು ಹ್ಯಾಪಿ ಮೂಮೆಂಟ್ ಅಂದರೆ ಜನ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಅದನ್ನು ಗುರುತಿಸ್ತಾ ಇದ್ದಾರೆ. ಅದು ತುಂಬ ಖುಷಿಯಾಗುತ್ತೆ.